ಗೀತಾ ಮಹಾತ್ಮೆ. ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧನಾಗಿ ನಿಂತಿರುವ ಅರ್ಜುನನಿಗೆ ತಾನು ಯಾರೊಡನೆ ಯುದ್ಧ ಮಾಡಬೇಕೆಂಬುದನ್ನು ತಿಳಿಯಲು ಮತ್ತು ತಮ್ಮೊಡನೆ ಯುದ್ಧ ಮಾಡುವ ಆಸೆಯಿಂದ ಬಂದು ನಿಂತಿರುವ ತನ್ನವರನ್ನು ನೋಡುವ ಬಯಕೆಯುಂಟಾಗಿ ಶ್ರೀಕೃಷ್ಣನೊಡನೆ ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಎಂದು ಹೇಳುತ್ತಾನೆ. ಅಲ್ಲಿ ನಿಂತಿರುವ ಸಂಬಂಧಿಕರನ್ನು ನೋಡಿ, ಹೇ ಜನಾರ್ದನ, ಈಗ ಕೌರವರನ್ನು ಕೊಂದರೆ ನಮಗೆ ಸಂತೋಷ ಹೇಗೆ ತಾನೇ ಉಂಟಾದೀತು? ಈ ಆತತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬಂದೀತು ಎನ್ನುತ್ತಾನೆ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಅಲ್ಲಿ ನಿಂತಿರುವವರೆಲ್ಲರೂ ಆತತಾಯಿಗಳು ಎಂದು ತಿಳಿದಿದ್ದರೂ ಅವರೊಡನೆ ಯುದ್ಧ ಮಾಡಲು ಅರ್ಜುನನ ಮನಸ್ಸು ಒಪ್ಪುತ್ತಿಲ್ಲ. ಇಲ್ಲಿ ಆತತಾಯಿ ಎಂದರೆ ಏನೆಂಬುದನ್ನು ಅವಲೋಕಿಸಿದಾಗ ಬೆಂಕಿಯನ್ನು ಇಡುವವ, ವಿಷವನ್ನು ಹಾಕುವವ, ಶಸ್ತ್ರ ಹಿಡಿದು ಕೊಲ್ಲಲು ಬರುವವ, ಹಣವನ್ನು ಅಪಹರಿಸುವವ, ಭೂಮಿಯನ್ನು ಅತಿಕ್ರಮಣ ಮಾಡುವವ, ಪರರ ಪತ್ನಿಯನ್ನು ಅಪಹರಿಸುವವ, ಇಂತಹ ದುರ್ಗುಣಗಳನ್ನು ಹೊಂದಿದವರಿಗೆ ಆತತಾಯಿಗಳು ಎನ್ನಲಾಗುತ್ತದೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಬಳಿ ವಿದ್ಯೆ ಕಲಿಯುವ ಸಮಯದಲ್ಲಿ ಭೀಮನಿಗೆ ವಿಷದ ಲಡ್ಡು ಉಣಿಸಿದ್ದು, ಶಕುನಿಯನ್ನು ಮುಂದಿಟ್ಟುಕೊಂಡು ಜೂಜಿನಲ್ಲಿ ಅನ್ಯಾಯದಿಂದ ಸಂಪತ್ತು ಗಳಿಸಿದ್ದು, ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದು, ಪಾಂಡವರನ್ನು ಅರಗಿನ ಮನೆಗೆ ಕಳುಹಿಸಿ ಬೆಂಕಿ ಹಚ್ಚಿಸಿದ್ದು, ಪಾಂಡುಪುತ್ರರಿಗೆ ಸೇರಿದ ರಾಜ್ಯಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡಿದ್ದು, ಈ ರೀತಿಯಲ್ಲಿ ಹಲವು ಅಪರಾಧಗಳನ್ನು ಮಾಡಿದ ಕೌರವರನ್ನು ಅರ್ಜುನ ಆತತಾಯಿಗಳೆಂದು ಕರೆಯುತ್ತಾನೆ. ಆತತಾಯಿನಂ ಆಯಾಂತಂ ಹನ್ಯಾದೇವ ಅವಿಚಾರಯನ್. ಅಂದರೆ ಆತತಾಯಿ ಎದುರಿಗೆ ಬಂದಾಗ ಧರ್ಮ ಅಧರ್ಮ, ಪಾಪ ಪುಣ್ಯ ಎಂದು ಯೋಚಿಸದೆ ಕಂಡಲ್ಲಿ ಶಿಕ್ಷಿಸಬಹುದು ಎಂದು. ಆದರೆ ಪಾಂಡವರ ವಿಚಾರದಲ್ಲಿ ಕೌರವರು ಮೇಲಿನ ಅಪರಾಧಗಳನ್ನು ಮಾಡಿದ್ದರೂ ಕೂಡ ಅಂತಹವರ ವಿರುದ್ಧ ಯುದ್ಧ ಮಾಡಿ ಅವರನ್ನು ಕೊಂದರೆ ಪಾಪ ಬರುವುದು ಎಂದು ಹೇಳುವ ಅರ್ಜುನನ ವಿಷಾದವನ್ನು ಮೇಲಿನ ಶ್ಲೋಕದಲ್ಲಿ ಕಾಣಬಹುದು. ಹರಿ ಓಂ.